ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಮುಂದಿನ ಸಂಚಿಕೆ ಆಸೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಳಸೋದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಕಡೆ ರವಿ ರೂಮಲ್ಲಿ ಶ್ರುತಿ ಕಾಲುತ್ತಿಸ್ಕೊಂಡು ಅವನ ಜೊತೆ ನೈಫ್ ಪಾಲಿಶ್ ಹಚ್ಚಿಸ್ಕೊತಾ ಇರ್ತಾಳೆ ಬೆಳಗ್ಗೆಲ್ಲ. ಅದನ್ನ ನೋಡ್ದಂತ ಶಾಂತಿ ಬೈತಾಳೆ, ಏನಮ್ಮ ಶ್ರುತಿ ಸ್ವಲ್ಪನಾದ್ರೂ ಬುದ್ಧಿ ಬೇಡವೇನಮ್ಮ, ಗಂಡ್ಸಿಗ್ ಸೇವೆ ಮಾಡ್ಬೇಕು, ಹೋಗಿ ಹೋಗಿ ಗಂಡ್ಸಿಗ್ ಕೈಲಿ ನೀನು ಈ ತರ ಎಲ್ಲ ಸೇವೆ ಮಾಡಿಸ್ಕೊಳ್ತಾರವೆ ನಮ್ಮ ಅಂತ ಹೇಳಿ ಕೇಳಿರ್ತಾಳೆ. ಅದಕ್ಕೆ ಅವ್ಳು ಸರಿಯಾಗಿ ಟಾಂಗ್ ಕೊಟ್ಟಿರ್ತಾಳತ್ತೆ, ನನ್ ಗಂಡ ನಾವು ಗಂಡ ಹೆಂಡತಿ ನಾವೇನಾದ್ರೂ ಮಾಡ್ಕೋತೀವಿ, ನಿಮ್ಗೆ ಯಾಕೆ ಅಂತ ಹೇಳಿ. ಅದನ್ನ ಕೇಳ್ಬಿಟ್ಟು ಬೇಜಾರಾಗಿ ಕೊಬ್ಬು ಕೊಬ್ಬು ಹಣದ ಮದ ಅಂತ ಹೇಳಿ ಬಂದು ರಂಗನಾಥ್ ಅವ್ರ ಜೊತೆ, ನೋಡ್ರಿ ಎಷ್ಟು ದುರಹಂಕಾರ, ಅವಳಿಗೆ ಹಣ ಇದೆ ಅಂತ ಬಹಳಷ್ಟು ಕೊಬ್ಬಿಂದ ಬೈತಾಳ ಶ್ರುತಿ. ಹೋಗಿ ಹೋಗಿ ಆ ರವಿ ಜೊತೆ ಗಂಡ್ಸುನೋದು ಕಾಣ್ದೇನೆ ನೈಲ್ ಪಾಲಿಶ್ ಹಚ್ಚಿಸ್ಕೊಳ್ಳೋದು, ಕಾಲು ತುಸ್ಕೊಳ್ಳೋದು ಎಲ್ಲ ಮಾಡ್ತಾಳಲ್ರಿ, ಒಂಚೂರು ಹೇಳ್ರಿ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಶಾಂತಿ ಹೇಳ್ದಾಗ, ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ವೇ ನಾವ್ ಹೇಳಕ್ಕಾಗುತ್ತೇನೆ, ಇವತ್ತಿನ ಕಾಲದ ಮಕ್ಕಳು ಈಗ ಮದ್ವೆ ಆಗಿರೋರು ಅವ್ರಿಬ್ರು ಗಂಡ ಹೆಂಡತಿ ಮಾಡ್ಕೊಳ್ಳಿ ಬಿಡು, ತಪ್ಪೇನು, ನಾನ್ ನೀನು ಮಾಡಕ್ಕಾಗತ್ತ, ಈಗ ಮಾಡ್ಲಿ ಬಿಡು, ಇದೇನ್ರಿ ಈಗಂದ್ರೆ ಇನ್ನೇನ್ ಹೇಳ್ತಾರೆ, ಮತ್ತೆ ಮಾಡ್ಕೊಳ್ಳಿ ಬಿಡು, ಅದ್ರಲ್ಲಿ ಏನ್ ತಪ್ಪು ಅಂತ ಹೇಳಿ ರಂಗನಾಥ ಹೊರಟೋಗ್ತಾರೆ. ಇವ್ರು ಹೇಳಿದ್ನಲ್ಲ ಹೋಗಿ ಹೋಗಿ ಅಂತೇಳಿ ಶಾಂತಿ ತಲೆ ಚಚ್ಕೊಳ್ತಾಳೆ. ಈ ಕಡೆ ಮನೋಜ ಶೋರೂಮ್ ನಲ್ಲಿ ಕೂತಿರ್ಬೇಕಾದ್ರೆ ಇಬ್ರು ಬರ್ತಾರೆ ಅಪರಿಚಿತರು. ಬಂದ್ಬಿಟ್ಟು ಏನ್ರಿ ನಿಮ್ಮಲ್ಲಿ ಈಗ ತಾನೇ ಯಾರೋ ಒಬ್ರು ಟಿವಿ ಎಲ್ಲ ತಗೊಂಡೋದ್ರಲ್ವೇನ್ರಿ? ಹಾಗಾಗಿ ಹೌದು ಸರ್ ತಗೊಂಡೋದ್ರು, 5 ಟಿವಿ 5 AC ಎಲ್ಲ ತಗೊಂಡೋದ್ರು ಸರ್ ಅಂದಾಗ ಅವ್ನು ಇಂಚಸ್ ಎಲ್ಲ ಹೇಳ್ತಾನೆ. ಹೇಳ್ದಾಗ ಅದಕ್ಕೆ ಏನ್ ಸರ್ ಕರೆಕ್ಟ್ ಆಗಿ ಹೇಳ್ತಾ ಇದ್ರಲ್ಲ, 50-80 ಇಂಚಸ್ ಅಂತ ಎಲ್ಲ ಹೇಳ್ತಾ ಇದ್ರಲ್ಲ, ಹೇಗ್ ಸರ್ ನಿಮ್ಗೆ ಗೊತ್ತು ಅಂದಾಗ, ಅವರು ಖತರ್ನಾಕ್ ಕಳ್ರು ಕಣ್ರಿ, ಅವರು ನಿಮ್ ಜೊತೆ ಸುಳ್ಳು ಹೇಳಿ ಮೋಸ ಮಾಡಿ ತಗೊಂಡೋಗಿದ್ದಾರೆ. ಇಲ್ಲಿ ದುಡ್ಡು ತೋರಿಸಿ ಎಷ್ಟು ಕೊಟ್ಟು, 4 ಲಕ್ಷ ಕೊಟ್ಟು ಸರ್, ಅದಕ್ಕೆ ಸ್ಲಿಪ್ ಕೊಡ್ರಿ ಅಂದಾಗ, ಇಲ್ಲ ಸರ್ ನಾನು ಬಿಲ್ ಹಾಕಿರ್ಲಿಲ್ಲ, ಬಿಲ್ ಹಾಕ್ದೆ ವ್ಯಾಪಾರ ಮಾಡೋದು ಅಪರಾಧ ಅಲ್ವೇನ್ರಿ, ಮೊದ್ಲು ನಿಮ್ಮನ್ ಜೈಲ್ಗೆ ಹಾಕ್ಸ್ಬೇಕು ಹಿಡಿದು. ಸರ್ ನಾನು ಹೊಸಬ ಸರ್ ಈ ಫೀಲ್ಡ್ಗೆ, ಈಗ ತಾನೇ ಬಿಸ್ನೆಸ್ ಮಾಡ್ತಾ ಇದೀನಿ, ಬಿಸ್ನೆಸ್ ಚೆನ್ನಾಗಾಗ್ಲಿ ಅಂತ ಕೊಟ್ಬಿಡಿ ಸರ್, ಆದ್ರೂ ಕೂಡ ಆತರ ಮಾಡ್ಬೋದೇನ್ರಿ, ತಪ್ಪಲ್ವೇನ್ರಿ? ಹೋಗ್ಲಿ ಬಿಡಪ್ಪ, ತೋರ್ಸು ನೋಟ್ನ ಅಂದಾಗ ನೋಟ್ ಎಲ್ಲ ತೋರಿಸ್ತಾ, ಅಯ್ಯೋ ನೋಟ್ ಇಸ್ಕೊಂಡಿದ್ಯಲ್ಲಪ್ಪ, ಹೋಗಿ ಹೋಗಿ ಎಷ್ಟು ಅನ್ಯಾಯ ಆಯ್ತು ನಿಮ್ಗೆ, ಅಯ್ಯೋ ಸರ್ ಏನ್ ಮಾಡೋದು ಸರ್, ಮಾಲು ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಹೇಗ್ ಸರ್ ಅವ್ರು ಹಿಡಿಯೋದು, ಅವ್ರು ಸಿಕ್ಕಿದ್ರು ಈ ಜಾಲ ಸಾಕಷ್ಟಿದೆ, ನಾವೇ ಪತ್ತೆ ಹಾಕಿ ಹಿಡ್ದಿದೀವಿ, ವರಿ ಮಾಡ್ಬೇಡ, ಇಂಥ ಪೊಲೀಸ್ ಸ್ಟೇಷನ್ಗೆ ನಾವು ಒಪ್ಸಿದೀವಿ, ಅದನ್ನೆಲ್ಲ ನೀನ್ ಅಲ್ಲಿ ತಗೋಬಹುದು ಅಂತ ಹೇಳಿ ಆ ದುಡ್ಡನ್ನೆಲ್ಲ ಎತ್ಕೊಂಡು ಹೊಟ್ಟೋಯ್ತಾರೆ. ಹೊರಟೋದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ ಮನೋಜ. ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು, ಸರ್ ಇದಕ್ಕಿಂತ ಮೊದಲು ಅವರು ಯಾರ್ ಸರ್ ನೀವು ಈಗೆಲ್ಲ ಕೇಳ್ತೀರಾ ಅಂತ ಕೇಳಿರ್ತಾನೆ. ನಾವು ವಿಜಿನಲ್ ಆಫೀಸರ್ಸ್ ನಾವು, ಹಾಗಾಗಿ ನಾವ್ ಇದನ್ನ ತನಿಖೆ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿರ್ತಾನೆ. ಅದನ್ನು ನಿಜ ಅಂತ ನಂಬ್ಕೊಂಡು ಕೊಟ್ಬಿಟ್ಟು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ ಸ್ಟೇಷನ್, ಸರ್ ನನ್ನ ಐಟಮ್ಸ್ ಎಲ್ಲ ಕೊಡಿ ಸರ್, ಏನು ಡ್ಯಾಮೇಜ್ ಆಗಿಲ್ಲ ತಾನೇ, AC TV ಆಗ್ಲಿ, ಯಾವ್ದಯ್ಯ ನಿನ್ನ ಐಟಮ್ಸ್, ಯಾರಯ್ಯ ನೀನು ಅಂತೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಕೇಳ್ತಾರೆ. ಸರ್ ನಾನು ಹಿಂಗೆ ಇಂಥ ಶೋರೂಮ್ ನನ್ ಸರ್ ಅಂದಾಗ, ಅಯ್ಯ ನೀನು ಯಾರು ಅಂತಲೇ ಗೊತ್ತಿಲ್ಲ, ಯಾವ ಶೋರೂಮ್ ಅಂತ ಏನೇನೋ ಹೇಳ್ತಿದ್ಯಲ್ಲ, ನಮ್ಮ ಅಂಗಡಿಯ ನಮ್ಮ ಸ್ಟೇಷನ್ ಯಾಕೆ ಬರ್ತದ ಅವೆಲ್ಲವ ಅಂದಾಗ ನಡೆದ ಘಟನೆ ಎಲ್ಲ ಹೇಳ್ತಾನೆ. ಹೀಗೆ ವಿಜಿನಲ್ ಆಫೀಸರ್ಸ್ ಅಂತ ಹೇಳಿ ಹೇಳ್ಕೊಂಡು ಬಂದಿದ್ರು ಸರ್, ಈಗೆಲ್ಲ ಆಯ್ತು ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ವಿಜಿನಲ್ ಆಫೀಸರ್ಸ್ ಅಂದ ತಕ್ಷಣ ನೀನ್ ಐಡಿ ಏನು ನೋಡ್ಲಿಲ್ವೇನಯ್ಯ ಅಂದಾಗ, ಇಲ್ಲ ಸರ್ ನಾನು ನೋಡ್ದೆ ಐಡಿನ, ಐಡಿ ಎಲ್ಲ ತೋರಿಸಿ, ಈಗೇನಯ್ಯ ಫೇಕ್ ಐಡಿಗಳೆಲ್ಲ ಮಾಡಿಸ್ಕೊಂಡು ತೋರಿಸ್ತಾರೆ, ಅದನ್ನ ನಂಬಿಟ್ಯಾ ನೀನು, ಬಿಲ್ ಎಲ್ಲ ತೋರಿಸು. ಇಲ್ಲ ಸರ್ ಬಿಲ್ ಇಲ್ಲ, ನಾನು ಹೊಸದಾಗಿ ವ್ಯಾಪಾರ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಹಾಗೆ ಕೊಟ್ಬಿಟ್ಟೆ, ನಿಮ್ಮನ್ ಮೊದಲು ಜೈಲ್ಗೆ ಹಾಕ್ಬೇಕು, ಆಕಳು ಜೈಲಿಗೆ ಹಿಂಗೆ ಹೇಳ್ತೀನಂತೆ. ಅಲ್ಲ ಕಣಯ್ಯ, ಬಿಲ್ ಇಲ್ದಲೆ ವ್ಯಾಪಾರ ಮಾಡೋದು ತಪ್ಪಲ್ವೇನಯ್ಯ, ಬ್ಲಾಕ್ ಮನಿ ಇಸ್ಕತಿ ಹಾಗಾದ್ರೆ ಅಂತ ಹೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸರಿಯಾಗಿ ಹೋಗಿದ್ದಾರೆ. ಹೋಗಿದಾಗ, ತಪ್ಪಾಯ್ತು ಸರ್, ನನ್ನ ಸಾಮಾನು ಏನ್ ಮಾಡೋದು ಸರ್, ನನಗೆ ಈಗ ಬಹಳ ಅನ್ಯಾಯ ಆಗಿದೆ, 4 ಲಕ್ಷ ಸರ್, ನನ್ನ ಹೆಂಡತಿಗೆ ಬೇರೆ 1 ಲಕ್ಷ ಲಾಭ ಬಂತು ಅಂತ ಎಲ್ಲ ಹೇಳ್ಕೊಂಡೆ ಹೆಮ್ಮೆಯಿಂದ ಅಂತ ಹೇಳಿ ಗೊಣಗ್ತಾ ಇರ್ತಾನೆ. ಅದು ನಿನ್ನಣೆ ಬರ, ಏನ್ ಮಾಡಕ್ಕಾಗುತ್ತೆ, ಇಂಥ ಜಾಲ ಮಸ್ತಾಗಿದೆ, ಅವರು ನಿನ್ನ ಹತ್ರ ಬಂದು ಅದು ಕಳ್ನೋಟು ಅಂತ ಈಸ್ಕೊಳ್ಳೋದಲ್ಲ, ಅದು ಕೂಡ ಅವ್ರೊಳಗೆ ಇರೋಂಥವ್ರೆ, ಅವರೆಲ್ಲ ಕದೀಂದ್ರು ಗೊತ್ತಾ, ತಿಳ್ಕೊಬೇಕು ತಾನೇಯ, ಯಾವ ಸೀಮೆ ವ್ಯಾಪಾರ ಮಾಡ್ತೀಯ ನೀನು ಅಂತ ಹೇಳಿ ಬೈತಾರೆ. ಅಂದ್ರೆ ಇವನು ಮನೆಗ್ ಬರ್ತಾನೆ. ಮನೆಗ್ ಬಂದ್ಮೇಲೆ ಈ ಕಡೆ ಸೂರ್ಯನು ಕೂಡ ಮನೆಗ್ ಬಂದಿರ್ತಾನೆ. ಸೂರ್ಯ ಬಂದವನು, ಅಮ್ಮ ಮೀನಾ ತಗೊಮ್ಮ 2,3,000, ನನ್ಗಂತೂ ಗೇರ್ ಹಾಕಿ ಸ್ಟೇರಿಂಗ್ ಹಿಡ್ದು ಸಾಕಾಗೋಗಿದ್ಯಮ್ಮ, ಬ್ರೇಕ್ ಕೊತ್ತಿ ಎಲ್ಲ ಮಾಡಿ ಕೈ ಕಾಲೆಲ್ಲ ನೋಯ್ತಾ ಇದ್ದಾವೆ ಮೀನಾ ಅಂದಾಗ, ಯಾಕ್ರಿ ಕಂಟಿನ್ಯೂಸ್ ಆಗಿ ಕೊಡಿದ್ರೆ ಇನ್ನೇನ್ ಮಾಡೋದು, ಮತ್ತೆ ದುಡ್ಡು ಕೂಡ್ಸ್ಬೇಕಲ್ಲ, ನೀನ್ ಮಾಡಿದ್ಯಲ್ಲ ಶಬ್ದನ ರೂಮ್ ಕಟ್ಟೋಕೆ, ಇನ್ನೇನ್ ಮಾಡೋದು, ಹನಿ ಗೂಡಿದ್ರೆ ಹಳ್ಳ, ತೆನೆ ಗೂಡಿದ್ರೆ ಬಳ್ಳ ಅನ್ನೋ ಹಾಗೆ ಅವ್ನು ಕೂಡಿರ್ತಾ ಇದ್ದಾನೆ ಪಾಪ. ಈ ಕಡೆ ಮೀನನ್ನು ಕೂಡ ಅಂತಾಳೆ, ಹೌದ್ರಿ ನಾನು ಕೂಡ 800 ರೂಪಾಯಿ ಊನಿಂದ ಸಂಪಾದನೆ ಮಾಡ್ದೆ ಕಣ್ರಿ,
ಅಂತ ಹೇಳಿ ಹೇಳ್ತಾಳೆ. ಆಯ್ತಮ್ಮ, ಇಬ್ರದ್ದು ಸೇರ್ಕೊಂಡ್ರೆ ಹಾಗೆ ಕೂಡ್ತಾ ಹೋಗುತ್ತೆ, ಕಟ್ಬಿಡೋಣ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಮನೋಜ ಬಂದವನು ಅವ್ರ ಅಮ್ಮನ ಹತ್ರ, ಅಮ್ಮ ನಿನ್ ಜೊತೆ ಮಾತಾಡ್ಬೇಕು ಕಣಮ್ಮ ಅಂತಾನೆ. ಯಾವಾಗ ತಡಿಯೋ ಬಂದೆ ಅಂತ ಹೇಳಿ ಶಾಂತಿ ಇಲ್ಲಿ ಸೂರ್ಯ ಕೈ ಎಲ್ಲ ನೋಯ್ತಾ ಇದೆ ಅಂತ ಅಂತಾನಲ್ಲ, ಬಂದ್ರೆ ಇಲ್ಲಿ ಒಂಚೂರು ಬಿಸಿಲಿನ ಶಾಖ ಕೊಡ್ತೀನಿ ಅಂತ ಹೇಳಿ ಬಿಸಿಲಿನ ಶಾಖ ಎಲ್ಲ ಕೊಡ್ತಾ ಇರ್ತಾಳೆ, ಕಾಲ್ಗೆ ಕೈಗೆ ಎಲ್ಲ. ಅದನ್ನ ನೋಡಿದಂತೆ ಶಾಂತಿ ರವಿ ರೂಮಿಗೆ ಬರ್ತಾಳೆ. ರವಿ ರೂಮಿಗೆ ಬಂದ್ಬಿಟ್ಟು ಏನು ಅವಳೆಲ್ಲೋ ಶ್ರುತಿ ಅಮ್ಮ ಸ್ನಾನಕ್ಕೆ ಹೋಗಿದ್ದಾಳೆ, ಅವಳು ಬೆಳಗ್ಗೆ ಶೂಟಿಂಗ್ ಇದಕ್ಕೆ ಹೋಗಿದ್ಲು ಡಬ್ಬಿಂಗ್ಗೆ, ಹಾಗಾಗಿ ಸ್ನಾನ ಮಾಡ್ತಾ ಇದ್ದಾಳಮ್ಮ. ತಿಂಡಿ ರೆಡಿ ಇದೆಯೇನಮ್ಮ? ತಿಂಡಿ ಮನೆ ಹಾಳಾಯ್ತು. ಅಲ್ಲಕ್ಕ ನಿನ್ಗೇನಾಗಿದ್ಯೋ, ಇಷ್ಟು ಬದಲಾಗಿದೆಯಲ್ಲೋ, ಸ್ವಲ್ಪನಾದ್ರೂ ಗಂಡಸು ಪ್ರಜ್ಞೆ ಬಿಡ್ಬೇನು ನಿನಗೆ? ಹೋಗಿ ಹೋಗಿ ಅವಳಿಗೆ ಸೇವೆ ಮಾಡ್ತೀಯಲ್ಲ, ಏನಾಯ್ತಮ್ಮ? ಅದಕ್ಕೆ ರವಿ ಹಂಗಂತಾನೆ, ಏನಾಯ್ತಮ್ಮ? ತಪ್ಪೇನಮ್ಮ? ಗಂಡ ಹೆಂಡತಿ ಅಲ್ವೇನಮ್ಮ, ಮಾಡಿದ್ರೇನು? ನಿನ್ನ ಹೆಂಡತಿಗಾಗ್ಬಿಟ್ರೆ ಅದಕ್ಕೆ ಗಂಡದ ಸೇವೆ ಮಾಡ್ತಾರೆ, ನಾವು ಗಂಡ ಮಾಡಿಸ್ಕೋಬೇಕು ಕಣ ಸೇವೆನ. ಅಯ್ಯ ನಿಮ್ಮಕ್ಕೆ ಅಲ್ಲಿ ಏನು ಅಂತ ಹುಟ್ಟಿದಿರೋ ಗಂಡ್ ಮಕ್ಳು ನೀವು. ನೋಡ್ ಬನ್ನಿ ಆ ಸೂರ್ಯನ ಹೆಂಡತಿ ಎಷ್ಟ್ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಒಟ್ಟುಕೊಂಡು ರವಿನ ಕರ್ಕೊಂಡು ಹೋಯ್ತಾಳೆ. ಇಲ್ಲಿ ಸೂರ್ಯ, ಅಮ್ಮ ಮೀನಾ ನಿನಗೂ ಸಾಕಾಗಿದೆ ಅಲ್ವ ನಮ್ಮ ಹೂ ಕಟ್ಟಿ ಕುಡಿಲಿ ಅಂತ ಹೇಳಿ, ಬೇಡ ಕಣ್ರಿ ಯಾಕೆ ಹಂಗ್ ಮಾಡ್ತೀರಾ ಅಂತ ಹೇಳಿ ಕೈನ ಒತ್ತುತ್ತಾ ಇರ್ತಾನೆ. ಇಲ್ಲಿ ಮೀನಾ ರವಿನ ಕರ್ಕೊಂಡ್ ಬಂದು ಮೀನಾ ಸೂರ್ಯ ಇಬ್ರು ಕೂಡ ಪರಸ್ಪರ ಆತರ ಸಹಾಯ ಮಾಡ್ಕೊಳ್ತಾ ಇರೋದನ್ನ ನೋಡಿ ಹೊಟ್ಟೆ ಹುರ್ಕತಾಳೆ ಶಾಂತಿ. ಏನು ಅಂತ ಹುಟ್ಟಿದ್ಲು ಇವೆರಡು ಗಂಡು ಮಕ್ಕಳು. ನೋಡು ಅವನು ಸೂರ್ಯ ಎಷ್ಟು ಬಿಗಿನಲ್ಲಿ ಇಟ್ಕೊಂಡಿದ್ದಾನೆ ಆ ಉಮಾರೋಳ್ನ. ಗಂಡ ಅಂದ್ರೆ ಹಂಗ್ ಸೇವೆ ಮಾಡಿ 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 ತನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂತ ಅಂತಾನೆ. ಇತ್ತ ಮನೋಜ, ಅಮ್ಮ ಬಾಮ್ಮ ಇಲ್ಲಿ ಮಾತಾಡ್ಬೇಕು ಅಂತ ಕರಿತಾನೆ, ಬಲವಂತ ಮಾಡಿ. ಹೋಗ್ತಾಳೆ. ರೂಮ್ಗೆ ಹೋದ್ಮೇಲೆ, ಅಮ್ಮ ನಿನ್ ಜೊತೆ ಒಂದು ವಿಷಯ ಹೇಳ್ಬೇಕಮ್ಮ. ಅಷ್ಟೊತ್ತಿಗಾಗ್ಲೇ ರೋಹಿಣಿಗೆ ಹೇಳ್ಬಿಟ್ಟಿರ್ತಾನೆ ಫೋನ್ ಮಾಡಿ, ರೋಹಿಣಿ ನನಗೆ 1 ಲಕ್ಷ ಲಾಭ ಬಂದಿದೆ ಅಂತ ಹೇಳಿ ಮುತ್ತು ಕೊಟ್ಕೊಂಡು ದುಡ್ಡಿಗೆ ಹೇಳ್ಬಿಟ್ಟಿರ್ತಾನೆ. ಅದನ್ನ ಬಂದು ಶಾಂತಿ ಜೊತೆ ಹೇಳ್ತಾನೆ, ಈಗೆಲ್ಲ ಹೇಳ್ಬಿಟ್ಟಿದ್ದೀನಿ ಅಮ್ಮ, 1 ಲಕ್ಷ ಲಾಭ ಬಂತು ಅಂತ ಹೇಳಿ. ನನ್ಗೆ ಯಾರೋ ವಿಜಿನಲ್ ಆಫೀಸರ್ ಅಂತ ಹೇಳ್ಬಿಟ್ಟು ಬಂದು ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರಮ್ಮ ದುಡ್ಡನ್ನ ಅಂತ ಹೇಳ್ತೀನಿ. ಎಂತ ಮಗನನ್ ಮಗನು ನೀನು? ಆ ಸೂರ್ಯ ಸರಿಯಾಗಿ ಪೆಂಗೆ ಅಂತ ಇಟ್ಟವನೆ ಕಣೋ. ಸ್ವಲ್ಪನಾದ್ರೂ ಬುದ್ಧಿ ಇಲ್ವಲ್ಲ ನಿನ್ಗೆ? ಎಲ್ಲೋದ್ರು ಏನಾರ ಒಂದು ಅನಾಹುತ ಮಾಡ್ಕೊ ಬಂದಿದ್ಯಲ್ಲೋ, ಏನು ಅಂತ ಹುಡ್ತೀಯೋ ನನ್ನ ಹೊಟ್ಟೆಗೆ? ಏನೋ ಉದ್ಧಾರ ಮಾಡ್ತೀಯ ಅಂತ ಕನ್ಸ್ ಕಟ್ಟಿದ್ನಲ್ಲೋ ನಾನು ಅಂತ ಹೇಳಿ ದಬ 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 ನೋಡಿತಾಳೆ. ಕೆನ್ನೆಗೂ ಕೂಡ ಬಾರಿಸ್ತಾಳೆ ನಾಕ. ಅಮ್ಮ ಮಂಗನನ್ ಮಗ ಅಂತ ಅನ್ಬೇಡಮ್ಮ, ಈ ಮಾತೇನಾರ ರೋಹಿಣಿ ಕೇಳ್ಕೊಂಡ್ರೆ ಅವಳು ಕೂಡ ಲೂಸ್ ತಿಳ್ಕೊತಾಳಮ್ಮ ನನ್ನ ಮೇಲೆ. ಈಗ ಅವಳು ಏನಾದ್ರು ತಿಳ್ಕೊಳ್ಳೋದ್ಕಿನ್ನ ಮದ್ದು ಮರ್ಯಾದೆ ಉಳ್ಸಮ್ಮ, ಕೊಡಮ್ಮ, ನಿನ್ನ ಹತ್ರ ಇದ್ರು ಕೊಡಮ್ಮ ದುಡ್ಡ ಅಂದಾಗ, ನನ್ನ ಹತ್ರ ಎಲ್ಲಿ ಬರ್ತದ ದುಡ್ಡು, ನನ್ನ ಹತ್ರ ಇಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಅಮ್ಮ ಏನಾದ್ರೂ ಒಂದ್ ವ್ಯವಸ್ಥೆ ಮಾಡಮ್ಮ, ಹೋಗ್ಲಿ ಒಡವೆನಾದ್ರೂ ಕೊಡಮ್ಮ ಅಂತ ಅಂದಾಗ, ನನ್ನ ಕೊಳ್ಳಲ್ಲಿ ಕೈಯಲ್ಲಿರೋ ಒಡವೆ ಏನಾರು ಕೊಟ್ರೆ ನಿಮ್ಮ ಅಪ್ಪಿನ್ನೇನಿಲ್ಲ ನನ್ನ ಕತೆ ಅಷ್ಟೇ ಅಂತ ಹೇಳಿ ಅಂತಾಳೆ. ಹಂಗಂದಾಗ, ಅಮ್ಮ ಏನಾರ ಮಾಡಮ್ಮ ಪ್ಲೀಸ್ ಕಣಮ್ಮ, ಪ್ಲೀಸ್ ಮರ್ಯಾದೆ ಉಳ್ಸಮ್ಮ ಅಂತ ಗೋಗರಿತಾನೆ. ದಿಂಬಲ್ಲಿ ಕೈಯಲ್ಲಿ ಎಲ್ಲ ದಬ ದಬ ದಬ್ಬನ್ ಬಾರ್ಸಿಡ್ತಾಳೆ. ಅವನನ್ನ ಚೆನ್ನಾಗಿ ಹೊಡೆದ್ಬಿಟ್ಟು, ನನ್ ಮಗನೆ ಏನು ಅಂತ ಹುಡ್ತು ಮಗ ನನ್ನ ಮಗನೆ ಅಂತ ಹೇಳಿ, ನೀನ್ ನೋಡ್ವೆ ಮಾತ್ರ ಇದೆ ಅಂತ ಅಂದಾಗ, 16 ಕೊಡಮ್ಮ ಅಂತ ಹೇಳಿ ನೀನು ನೋಡ್ವೆನ ಈಸ್ಕೊಂಡು ಹೋಗ್ತಾನೆ. ಅಂತೂ ಶಾಂತಿ ಕದ್ದು ಒಡವೆ ಕೊಟ್ಟಿರ್ತಕ್ಕಂಥದ್ದು ಸೂರ್ಯನಿಗೆ ಗೊತ್ತಾದ್ರೆ ಇವಳ ಕತೆನಂತೂ ಇನ್ನಿಲ್ದೆ ಹಟ್ಟಾಡಿಸ್ಬಿಡ್ತಾನೆ. ಮನೋಜನ್ನು ಬಿಡಲ್ಲ, ಇವನು ಬಿಡಲ್ಲ. ಇಲ್ಲಿಗೆ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.